ರಾಜ್ಯದಲ್ಲಿ ಮತ್ತೆ ಟಿಪ್ಪು ಜಯಂತಿ ಆಚರಣೆಯ ವಿಚಾರ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಟಿಪ್ಪು ಜಯಂತಿ ಆಚರಣೆಯನ್ನ ಮತ್ತೆ ಸರ್ಕಾರ ಮಾಡೋದಕ್ಕೆ ಮುಂದಾಗತ್ತಾ? ಟಿಪ್ಪು ಜಯಂತಿ ಪುನರಾರಂಭಕ್ಕೆ ಶಾಸಕ ವಿಜಯಾನಂದ ಕಾಶಪ್ಪನವರ್ ಬೇಡಿಕೆ ಇಟ್ಟಿದ್ದಾರೆ. ಟಿಪ್ಪು ಜಯಂತಿ ಮತ್ತೆ ಆರಂಭಿಸಬೇಕು ಅಂತ ಶಾಸಕರು ಪ್ರಸ್ತಾಪ ಮಾಡಿದರು. ಟಿಪ್ಪು ಜಯಂತಿ ಪುನರಾರಂಭದ ಬಗ್ಗೆ ಸ್ಪಷ್ಟನೆ ಕೋರಿದ್ದಾರೆ ಶಾಸಕ ವಿಜಯಾನಂದ ಕಾಶಪ್ಪನವರ್. ಅಧಿವೇಶನದಲ್ಲಿ ಗಮನ ಸೆಳೆಯುವ ಸೂಚನೆಯಲ್ಲಿ ಶಾಸಕ ಕಾಶಪ್ಪನವರಿಂದ ಪ್ರಶ್ನೆ. ಟಿಪ್ಪು ಜಯಂತಿಯ ಬಗ್ಗೆ ಸಿಎಂ ಗಮನ ಸೆಳೆಯೋದಕ್ಕೆ ವಿಜಯಾನಂದ ಕಾಶಪ್ಪನವರ್ ಮುಂದಾಗಿದ್ದಾರೆ. ವಿಜಯಾನಂದ ಕಾಶಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀರಾ? ಹೌದು, ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅವರು ನಮ್ಮ ದೇಶದ ಆಸ್ತಿ, ನಮ್ಮ ದೇಶದ ಆಸ್ತಿ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಪುಣ್ಯಾತ್ಮ. ಸ್ವಂತ ಮಕ್ಕಳನ್ನ ತ್ಯಾಗ ಮಾಡಿ ದೇಶಕ್ಕಾಗಿ ಒತ್ತಿ ಇಟ್ಟು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಅವರು ತಮ್ಮ ತಾವು ಕೂಡ ತ್ಯಾಗ ಮಾಡಿದಂಥವ್ರು, ಜೀವ ಕೊಟ್ಟಂಥವ್ರು ದೇಶಕ್ಕಾಗಿ. ಮತ್ತೆ ತಪ್ಪೇನಿದೆ? ಸರ್, ಕಾಂಗ್ರೆಸ್ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ, ಬಿನ್ ಲಾಡನ್ ಆಚರಣೆಯನ್ನು ಕೂಡ ಮಾಡ್ತಾರೆ. ಈ ಬಿನ್ ಲಾಡನ್ ಯಾವ ದೇಶದ ಅಂತ ಅವ್ರಿಗೆ ಮೊದಲೇ ಕೇಳ್ಬೇಕು ನೀವು. ಯಾಕೆ ನನಗೆ ಕೇಳ್ತೀರಿ? ನಮ್ಮ ದೇಶವರ ಬಿನ್ ಲಾಡನ್ ಯಾವ ದೇಶ? ಆ ದೇಶಕ್ಕೆ ಹೋಗಿ ಕೇಳಂತ ಹೇಳ್ರಿ. ಇಲ್ಲಿ ನಮ್ಮ ದೇಶಕ್ಕೆ ಯಾಕೆ ಬಿನ್ ಲಾಡನ್ನು ಪಾಕಿಸ್ತಾನ ಬಗ್ಗೆ ಮಾತಾಡೋದು? ನಮ್ಮ ದೇಶದಲ್ಲಿ ಯಾರು ಸ್ವಾತಂತ್ರ್ಯ ಮಾಡಿ ಹೋರಾಟ ಮಾಡಿದ್ದಾರೆ? ಇಮ್ಮಡಿ ಪುಲ್ಕೇಶ, ದಕ್ಷಿಣ ಪತೇಶ್ವರ ಅಂತ ಹೇಳ್ತಾರೆ, ರಾಣಿ ಚೆನ್ನಮ್ಮ, ಶಿವರಾಜಿ ಮಹಾರಾಜ, ಇವರೆಲ್ಲ ಹೋರಾಟ ಮಾಡಿದವರು ಮಾಡ್ತಾ ಇದೀವಲ್ಲ. ಆ ರೀತಿ ಟಿಪ್ಪುನು ಮಾಡಿದ್ದಾರೆ. ಯಾಕೆ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಟಿಪ್ಪು ಅವ್ರನ್ನ ಇವತ್ತು ಅಲ್ಲಿ ಹಾಡಿ ಹೊಗಳಿ ಅವ್ರ ಫೋಟೋ ಕೂಡ ಹಾಕಿದ್ದಾರೆ ಸಂವಿಧಾನದಲ್ಲಿ. ಇವ್ರಿಗೆ ಕೇಂದ್ರ ಸರ್ಕಾರ ಇದೆಯಲ್ಲ, ಅಶೋಕ್ ಅವ್ರಿಗೆ ಹೇಳ್ರಿ, ಬಿನ್ ಲಾಡನ್ ಬಗ್ಗೆ ಮಾತಾಡ್ತಾರೆ. ಅಷ್ಟು ತಾಕತ್ತು ದಮ್ಮು ಇದ್ರೆ ಕೇಂದ್ರ ಸರ್ಕಾರ ಇವ್ರದೈತಲ್ಲ, ಸಂವಿಧಾನದ ಪುಟದಿಂತ್ರ ಅವ್ರ ಇತಿಹಾಸವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರ್ದಾರಲ್ಲ ಅಂತ ತೆಗೆದಾಕಿ. ಸಾಕಷ್ಟು ಜನರ ಮಾರಣ ಹೋಮ ಮಾಡಿದಂತವ್ರು ನೋಡ್ರಿ, ಯಾವ ಮಾರಣ ಹೋಮ ಮಾಡಿಲ್ಲ, ಏನು ಅನ್ಯಾಯ ನಡೆದಿಲ್ಲ. ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ, ಕೆಳವರ್ಗದ ಜನರಿಗಾಗಿ. ಮತ್ತೆ ಟಿಪ್ಪು ಜಯಂತಿ ಆಚರಣೆಗೆ ಕಾಂಗ್ರೆಸ್ ಶಾಸಕರ ಬೇಡಿಕೆ. ಇದಕ್ಕೆ ಕೇಸರಿ ನಾಯಕರು ಸಿಡಿದೆದ್ದಿದ್ದಾರೆ. ಟಿಪ್ಪು ಸುಲ್ತಾನ್, ಹೈದರಾಲಿ ಮನೆ ಹಾಳ್ರು ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದ. ಟಿಪ್ಪು ಓರ್ವ ಕನ್ನಡ ವಿರೋಧಿ ಅಂತ ಎಂಎಲ್ಸಿ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿಂದೂಗಳಲ್ಲಿರುವ ಮುಸ್ಲಿಂ ತಳಿಗಳಿಂದ ಇಂತಹ ಪ್ರಯತ್ನ ಆಗ್ತಾ ಇದೆ. ಟಿಪ್ಪು ಜಯಂತಿಯ ಬಗ್ಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಈ ಟಿಪ್ಪು ಮತ ಅಂದ, ಲಕ್ಷಾಂತರ ಹಿಂದೂಗಳನ್ನು ಮತಾಂತರ ಮಾಡಿದ್ದಾನೆ, ಕೊಂದಿದ್ದಾನೆ. ಕೊಡಗಲ್ಲಿ ಅದಕ್ಕೆ ಸಾಕ್ಷಿ ಇದೆ, ಮಂಡ್ಯದಲ್ಲಿ ಸಾಕ್ಷಿ ಇದೆ. ಮೈಸೂರು ಅರಸರು ಈ ರಾಜ್ಯಕ್ಕೆ ಒಳ್ಳೇದು ಮಾಡಿದ್ದಾರೆ, ಅವ್ರನ್ನ ಜೈಲಲ್ಲಿಟ್ಟಿದ್ರು ಇವರು. ಇಂಥ ಮನೆ ಆಳ ಟಿಪ್ಪು ಮತ್ತು ಹೈದರಾಲಿನ ನೆನಪು ಮಾಡ್ಕೊಳೋದು ತಪ್ಪು. ಮತಾಂಧನೇ ಬೇಕಾ ಇವರಿಗೆ? ಕನ್ನಡ ಬದಲಿಗೆ ಪರ್ಷಿಯನ್ ಭಾಷೆ ಹೇರಿದಂಥ ಕನ್ನಡ ದ್ರೋಹಿಯೇ ಬೇಕಾ? ದೇವಸ್ಥಾನ ಹೊಡೆದವನೇ ಬೇಕಾ? ತನ್ನ ಖಡ್ಗದಲ್ಲಿ ನನ್ನ ಖಡ್ಗ ಕಾಫಿರರ ರಕ್ತಕ್ಕಾಗಿ ತಹತಹಿಸುತ್ತಿದೆ ಅಂತ ಪರ್ಷಿಯನ್ ಲಿಪಿಯಲ್ಲಿ ಬರೆಸ್ಕೊಂಡಂಥ ಒಬ್ಬ ಕ್ರೂರಿ ಮತಾಂಧನೇ ಬೇಕಾ? ಒಳ್ಳೆಯವ್ರು ಸಿಗಲ್ವ ಇವರಿಗೆ? ಒಳ್ಳೆಯವ್ರು ಕಾಣಲ್ವ ಇವರಿಗೆ? ಇಂಥ ಸಂಸ್ಕೃತಿ ದ್ರೋಹಿಗಳು, ಕನ್ನಡ ದ್ರೋಹಿಗಳೇ ಬೇಕಾ ಇವರಿಗೆ? ಯಾವ ಹನುಮಾನ ಒಂದು ದೇವಸ್ಥಾನವನ್ನು ಇವತ್ತು ಕೆಡವಿ ಅಲ್ಲಿ ಜಾಮಿಯಾ ಮಸೀದಿಯನ್ನು ಕಟ್ಟಿದಂಥ ಒಬ್ಬ ಮತಾಂಧನ ಈ ಒಂದು ಹುಟ್ಟಹಬ್ಬವನ್ನು ಮಾಡಬಾರ್ದು ಅನ್ನೋಂಥದ್ದು ನಮ್ಮ ಸ್ಪಷ್ಟವಾದಂಥ ನಿಲುವು. ಒಂದು ವೇಳೆ ಸರ್ಕಾರ ಇದಕ್ಕೆ ಬಿದ್ದು ಹಿಂದೂಗಳಲ್ಲಿ ಕೆಲವೊಂದು ಮುಸ್ಲಿಂ ಒಂದು ತಳಿಗಳದಾವೆ, ಆ ಮುಸ್ಲಿಂ ತಳಿಗಳು ಇದನ್ನು ಒತ್ತಾಯ ಮಾಡ್ತವೆ. ಹಿಂದೂಗಳಲ್ಲಿಯೂ ಇಂಥ ತಳಿಗಳಿಂದಲೇ ಭಾರತದಲ್ಲಿ ಅನೇಕ ಹಿಂದೂಗಳಲ್ಲಿರುವಂಥ ತಳಿಗಳಿಂದ ಭಾರತದಲ್ಲಿ ಇವತ್ತು ಹಿಂದೂಗಳ ಮೇಲೆ ಏನೋ ದೌರ್ಜನ್ಯ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.